ಕುಮಾರವ್ಯಾಸ ದ್ರೋಣ ಸತ್ತ ವಿಷಯವನ್ನು ದುರ್ಯೋಧನಿಗೆ ಹೇಗೆ ಹೇಳಿದ್ರು ಅನ್ನುವಾಗ, ಕೋಲ ಗುರುವಿನ ಮರಣ ವಾರ್ತಾ ಕಾಲ ಸರ್ಪನ ತಂದು ಹೇಳಿಗೆಯ ಈಡಾಡಿದನು ಧಾರ್ತರಾಷ್ಟ್ರ ನಿಧಿನಲ್ಲಿ. ಕೋಲ ಗುರುವಿನ ಮರಣ ವಾರ್ತೆ ಅನ್ನೋದು ಒಂದು ಕಾಳ ಸರ್ಪ, ಅದೊಂದು ಹಾವಿನ ಬುಟ್ಟಿಯಲ್ಲಿದೆ. ಆ ಹೇಳಿಗೆಯ ಈಡಾಡಿದನು ಧಾರ್ತರಾಷ್ಟ್ರನ ಎದುರಿನಲ್ಲಿ, ಧೃತರಾಷ್ಟ್ರನ ಮಗ ಅವನೆದುರಿಗೆ. ಇದನ್ನು ನಾವು ರೂಪಕಗಳಲ್ಲಿ ಹೇಳ್ತಾರೆ. ಏಕೆಂದರೆ ಇಂಥ ರೂಪಕಗಳ ನಿರ್ಮಾಣದಲ್ಲಿ ಸಿದ್ಧಹಸ್ತ ಅವರು ಹೇಳೋದನ್ನೆಲ್ಲ ರೂಪಕಗಳಲ್ಲೇ ಹೇಳ್ತಾರೆ. ಅನಂತಮೂರ್ತಿಯವರು ಹೇಳಿದ ಹಾಗೆ ಆ ಕಾಮದ ಬಗ್ಗೆ ಇರೋದು ಕೂಡ ಅಸಾಧ್ಯವಾಗಿ ಹೋಗ್ತದೆ. ಹಾಗೆ ಅವರು ಅದನ್ನು ಬರೀತಾರೆ. ಮತ್ತು ಯಾವುದೇ ಆಗಲಿ ಗೋಡೆಯ ಮೇಲೆ ಅದು ಇದು ಕಲೆ ಆಗಿರುತ್ತಲ್ಲ, ಅದು ಕಲೆ. ಅದನ್ನು 16 ಜನ ನೋಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅರ್ಥವನ್ನು ಹೊರಡಿಸೋ ಶಕ್ತಿ ಇರ್ತದೆ. ಒಬ್ಬನಿಗೆ ಅಲ್ಲಿ ಯಾವುದೋ ದೇವಿ ಕಂಡಂಗೆ ಕಾಣ್ಬೋದು, ಇನ್ನು ರಾಕ್ಷಸನ ಮುಖ ಕಂಡಾಗ ಕಾಣ್ಬೋದು. ಆದ್ದರಿಂದ ಇವೆಲ್ಲವೂ ಕೂಡ ವ್ಯಕ್ತಿನಿಷ್ಠವಾಗಿ ಹೋಗ್ತದೆ. ಅದರಲ್ಲಿ ಏನೂ ಇರೋದಿಲ್ಲ. ಆ ವ್ಯಕ್ತಿನಿಷ್ಠತೆಯಿಂದ ನಾವು ನಮ್ಮ ಅನುಭವವನ್ನು ಅದರ ಮೇಲೆ ಆರೋಪಿಸ್ತೇವೆ. ಉಪನಿಷತ್ನಲ್ಲೆಲ್ಲ ಒಂದು ಕಡೆ ಬರುತ್ತೆ ಡಾ ಡಾ ಡಾ, ಅದನ್ನು TS ಎಲಿಯಟ್ ವೆಸ್ಟ್ ಹ್ಯಾಂಡ್ ಉಪಯೋಗಿಸ್ತಾರೆ. ದತ್ತ, ದಮ್ಯತ, ದಯತ್ವಂ ಅಂತ 3 ಅರ್ಥ ಮಾಡಿಕೊಳ್ತಾರೆ. ಅವನು ಹೇಳಿದ ಬರೀ ಡಾ ಡಾ ಅಂದ್ರೇನು? ದೇವತೆಗಳನ್ನೆಲ್ಲ ಬೇಡ್ತಾ ಇರ್ತಾರೆ, ಅದು ಕೊಡಿ ಇದು ಕೊಡಿ, ಅದು ಕೊಡಿ ಇದು ಕೊಡಿ. ಸೊ ದತ್ತ ಅವ್ರಿಗೆಲ್ಲ ಕೊಟ್ಟರು. ಮನುಷ್ಯ ತನ್ನ ಭಾವನೆಗಳನ್ನು ನಿಗ್ರಹಿಸುವುದು ಬಹಳ ಕಷ್ಟ. ಅದಕ್ಕೆ ದಮನ, ಅನ್ನೋದಕ್ಕೆ ಅವನು ದಮನ ಮಾಡಿಕೊಳ್ಬೇಕು ಅಂತ ಅರ್ಥ ಮಾಡ್ಕೊಳ್ತಾನೆ. ರಾಕ್ಷಸೀಯ ಮನೋವೃತ್ತಿ ರಾಕ್ಷಸರಿಗೆ ಕರುಣೆಯೇ ಇಲ್ಲ. ನ್ಯೂಸ್ ಪೇಪರ್ ನೋಡ್ತೇವಲ್ಲ, ಹೆಂಡತಿ ಅನ್ಕೊಂಡ, ಮಗು ಅನ್ಕೊಂಡ, ಸಣ್ಣ ಮಗು, ಇಂಥ ರಾಕ್ಷಸ. ಅವರು ದಯೆಯನ್ನು ತೋರಿಸಿ ಅಂತ ಅರ್ಥ ಮಾಡ್ಕೊಳ್ತಾರೆ. ಒಂದು ಶಬ್ದ 3 ಅರ್ಥ ಕೊಟ್ಟಿದೆ. ಹಾಗೆ ಮತ್ತೊಂದು ಕಡೆ ಉಪನಿಷತ್ತಿನ ಒಂದು ಆನೆಯ ವರ್ಣನೆ. ಕುಳ್ಳರು ಆನೆಯನ್ನು ಮುಟ್ಟಿ ನೋಡಿ ಬೇರೆ ಬೇರೆ ಅಂಗಾಂಗಗಳನ್ನು ಆನೆ ಹೀಗೆ ಅಂತ ವರ್ಣನೆ ಮಾಡ್ತಾರೆ. ಒಬ್ಬನಿಗೆ ಅದು ಪೊರಕೆ ಹಾಗೆ ಕಾಣುತ್ತೆ, ಒಬ್ಬನಿಗೆ ಸ್ತಂಭದ ಹಾಗೆ ಕಾಣುತ್ತೆ, ಒಬ್ಬನಿಗೆ ಮೊರದ ಹಾಗೆ ಕಾಣುತ್ತೆ. ಆನೆ ಅನ್ನುವ ಪೂರ್ಣ ಕಲ್ಪನೆ ಬರಲಿಕ್ಕೆ ಎಂದೆಂದಿಗೂ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ ಅಂದರೆ, ಯಾವುದನ್ನು ನಾವು ಅನಾದಿ ಅಂತ ಹೇಳ್ತೇವೋ, ಅನಂತ ಅಂತ ಹೇಳ್ತೇವೋ, ಅಣೋರಣೀಯ ಅಂತ ಹೇಳ್ತೇವೋ, ಮಹತೋ ಮಹೀಯ ಅಂತ ಹೇಳ್ತೇವೋ, ಅದು ಈ ಬ್ರಹ್ಮಾಂಡ. ಇದರ ಬಗ್ಗೆ ನಾವು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಅಚಿಂತ್ಯ. ಇದು ನಮಗೆ ಎಂದೆಂದಿಗೂ ಅರ್ಥ ಆಗುವುದಿಲ್ಲ. ಇದು ಅಜ್ಞೇಯ. ಈ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮನುಷ್ಯತ್ವದಿಂದ. ಆ ಮನುಷ್ಯತ್ವವನ್ನು ಬೇಂದ್ರೆ ಬಹಳ ಸೊಗಸಾಗಿ ಅರಿತುಕೊಂಡಿದ್ದು. ಅದು ಅವರ ಮೈ ಮನಗಳನ್ನು ತುಂಬಿಕೊಂಡಿತ್ತು. ತನ್ನಿಂತಾನೇ ಹೊರಗೆ ಬರ್ತಾ ಇತ್ತು. ಅವರ ಭಾವಗೀತೆ ಅಂತ ಹೇಳೋ ಒಂದು ಕವನದಲ್ಲಿ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಮಾತು ಮಾತು ಮಥಿಸಿ ಬಂದ ನಾದದ ನವನೀತ. ಅಲ್ಲೂ ರೂಪಕವೇ. ಮಾತು ಮಾತು ಕಳೆದಾಗ ಬಂದಿರತಕ್ಕಂಥ ನಾದ. ಮತ್ತೆ ಶಬ್ದದ ಅರ್ಥ ಹುಡುಕಬೇಕಾಗಿಲ್ಲ ನೀವು. ನಾದದ ಬೆಣ್ಣೆ, ನಾದದ ನವನೀತ. ಅರ್ಥವಿಲ್ಲ, ಸ್ವಾರ್ಥವಿಲ್ಲ, ಬರಿಯ ಭಾವಗೀತ. ಇದು ಹೇಗೆ ಬಂತು? ಒಡಲ ನೂಲಿನಿಂದ ನೇಯುವಂತೆ ಜೇಡ ಜಾಲ. ತನ್ನ ದೇಹದ ನೂಲಿನಿಂದಲೇ ಜೇಡ ಜಾಲವನ್ನು, ಬಲೆಯನ್ನು ನೇಯುವ ಹಾಗೆ ಕವಿ ತನ್ನೊಳಗಿನಿಂದ ಅದನ್ನು ಹೊರಗೆ ತರ್ತಾನೆ. ಇದು ಲೌಕಿಕ ಜೀವನಕ್ಕೆ ಹತ್ತಿ ಇದರಿಂದ ಉಂಟಾಗ್ತಕ್ಕಂಥ ಸಂತೋಷವನ್ನು, ಅದು ಬರೇ ಸಂತೋಷ ಅಲ್ಲ, ಅದು ಆನಂದ, ಅದು ರಸಾನಂದ ಅಂತ ಹೇಳ್ತಾರೆ. ಈ ರಸಾನಂದವನ್ನು ಕಾವ್ಯ ಮೀಮಾಂಸಕರು ಇದು ಸ್ವಲ್ಪ ಅಲ್ಲಾಡದಾಗ ಮಾಡಿ ಮುಂದಿನ ಸರಿ ಹೀಗೆ ರಸಾನಂದವನ್ನು ಬ್ರಹ್ಮಾನಂದ ಸಹೋದರ ಅಂತ ಕರೆದರು. ಇವರು ಭಾವಗೀತೆ ಬಗ್ಗೆ ಹೇಳಿ, ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ, ಸ್ವಲ್ಪ ಲಿಟಲ್ ಲೆಸ್ ಸ್ಟ್ಯಾಂಡರ್ಡ್.
ಹೀಗೆ ಅವರು ಭಾವಗೀತೆಯನ್ನು ವರ್ಣನೆ ಮಾಡ್ತಾರೆ. ಅವರ ನನಗೇನು ಮಾಡಬೇಕು ಮಾತಾಡಬೇಕಂತ ಇಷ್ಟೊತ್ತು ತುಂಬ ಕೇಳಿದೆ ಅಲ್ವಾ. ನನ್ನ ಆರೋಗ್ಯವು ಸ್ವಲ್ಪ ಹಾಗಾಗಿ ಸಾಮಾಜಿಕವಾದ ಜೀವನದಲ್ಲಿ ಬಹಳ ಪ್ರಾಮುಖ್ಯವನ್ನು ಎಲ್ಲರೂ ಕೊಡ್ತಕ್ಕಂಥದ್ದು ಹಣಕ್ಕೆ. ಆ ಹಣ ಏನೆಲ್ಲ ಮಾಡಿಸ್ತದೆ, ಎಷ್ಟೆಲ್ಲ ಮಾಡಿಸ್ತದೆ. ನಮ್ಮ ದೇಶದ ಕಥೆ ನೋಡಿದ್ರೆ ಸಾಕು. ನಮ್ಮ ಮಂತ್ರಿಗಳು, ಮಹೋದಯರು, ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ ಎಲ್ಲ ಏನು ಮಾಡ್ತಾ ಇದ್ದಾರೆ ದುಡ್ಡಿಗಾಗಿ. ಅದರಿಂದ ಎಷ್ಟು ಜನ ಯಾವ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾರೆ ಅಂತ. ಇಂಥ ಒಂದು ತುಡಿತದಿಂದ ಅವರು ಕುರುಡು ಕಾಂಚಾಣ ಬರೆದಿದ್ರಲ್ಲ, ಬೇಡ, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತ, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತ. ಕುರುಡು ಕಾಂಚಾಣ ಅದರ ವೈಭವ ಮೆರೀತಾ ಇದೆ. ನಾವು ಅದಕ್ಕೆ ತಗ್ಗಿ ಬಗ್ಗಿ ಹೋಗಿಬಿಟ್ರೆ ನಮ್ಮನ್ನು ತುಳಿದು ಹಾಕಿಬಿಡುತ್ತೆ. ಅದಕ್ಕೆ ಕರುಣೆ ಇಲ್ಲ. ಬಾಣಂತಿ ಎಲುಬಸ ಬಾಣದ ಬಿಳುಪಿನ ಕಾಣದ ಕಿರುಗೆಚ್ಚಿ ಕಾಲದ ಇತ್ತ. ಆ ಕುರುಡು ಕಾಂಚಾಣ ಕುಣಿತಾ ಇದೆ ನೋಡಿ, ಅದೇ ಒಂದು ರೂಪಕ. ಆ ಬಾಣಂತಿ ಎಷ್ಟು ಹಸಿ ಹಸಿ, ಅವಳು ಮೈ ಮುಟ್ಲಿಕ್ಕೆ ಹೆದರಿಕೆ ಆಗುತ್ತೆ. ಅಂಥ ಬಾಣಂತಿಯ ಎಲುಬು, ಆ ಎಲುಬಿನ ಬಣ್ಣ, ಬಾಣಂತಿ ಎಲುಬ ಬಾಣದ ಸಾಬೂನು, ಬಾಣದ ಬಿಳುಪಿನ ಕಾಣದ ಕಿರುಗೆಜ್ಜೆ ಕಾಣ್ತದ, ಕಾಲಲ್ಲಿ ಹಾಕ್ಕೊಂಡ ಗೆಜ್ಜೆ, ಸಣ್ಣ ಗೆಜ್ಜೆ ಅದು. ಮತ್ತೆ ಒಂದು ಮಗುವಿನ ಉದಾಹರಣೆ ಕೊಡ್ತಾರೆ, ಅದು ಪದ್ಯ ಓದಿದ್ದು ಬರ್ತಾರೆ ತಿರ್ಲಿಕ್ಕೆ. ಇವರು ನೋವಿನಿಂದ, ತನ್ನ ಮನೆಯದ್ದೇ ನೋವು, ಸಾಯಲಿರುವ ಮಗು, ಹೆಂಡತಿ ಇರುವಾಗ ಅವ್ರು ಬರೆದದ್ದು. ಕೆಲವರು ಗೊತ್ತಾಗದೆ ಇದನ್ನು ಹಾಡಿಬಿಡ್ತಾರೆ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ಮಗು ಸಾಯ್ತಾ ಇದೆ, ಅವಳು ಕರುಣಾಜನಕವಾಗಿ ಅವನನ್ನು ನೋಡ್ತಾಳೆ. ಅಂಥದನ್ನು ಹೇಳ್ಬೇಕಾರೆ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ಹ್ಯಾಂಗ ನೋಡಲೇ ನಿನ್ನ. ಆ ರೀತಿ ಅಲ್ಲಿ ಕೂಡ ಆ ಭಾವನೆ ಕಾಣ್ತದೆ. ಅಲ್ಲಿ ಒಂದು ರೂಪಕ ಹೇಳಲಿಕ್ಕೆ ಹೊರಟಿಲ್ಲ ನಾನು. ಆಕೆ ಮುಖ ಹೇಗಿತ್ತು ಅಂತ. ಹುಣ್ಣಿವಿ ಚಂದಿರನ ಹೆಣ ಬಂತೋ ತೇಲುತ್ತಾ ಮುಗಿಲಾಗ ಹಗಲ. ಹಗಲು ಹೊತ್ತು ಹುಣ್ಣಿಮೆಯ ಚಂದ್ರನ ಹೆಣ ಅಂತೆ. ಹಾಗಾಗಿ ಚಂದ್ರ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಆಕೆಯ ಮುಖ ಹಾಗೆ ಬಾಡಿ ಹೋಗಿದೆ ಅಂತ. ಹೇಗೆ ಅದು ನಮ್ಮ ಮನಸ್ಸನ್ನು ತಟ್ಟುತ್ತದೆ. ಅವರ ರಾಗರತಿ ಅಂತ ಒಂದು ಇದೇ ರೂಪಕಕ್ಕಾಗಿ ನಾನು ಹೇಳ್ತಾ ಇರೋದು. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ, ಆಗ ಸಂಜೆಯಾಗಿತ್ತ. ಮುಗಿಲ ಮಾರಿ, ನಮ್ಮ ಮಾರಿ ಅಲ್ಲ ಅದು, ಅಥವಾ ಬಿಸ್ಕೆಟ್ ಮಾರಿಯೂ ಅಲ್ಲ, ಮೋರೆ. ಮೋಡದ ಮುಖಕ್ಕೆ, ಮುಗಿಲ ಮೋರೆಗೆ ರಾಗರತಿ, ರಾಗ ಅಂದರೆ ಕಲರ್, ಬಣ್ಣ. ಆ ರಾಗರತಿ, ರತಿರಾಗ, ಆ ಬಣ್ಣದ ನಂಚು ವಿಷ ಏರಿದ ಹಾಗೆ ಅದು. ರಾಗ ರತಿರಾಗ ವಿಷಯದ ಹಾಗೆ ಏರಿತ್ತ, ಆಗ ಸಂಜೆಯಾಗಿತ್ತ. ನೆಲದ ಅಂಚಿಗೆ ಮಂಜಿನ ಮುಸುಕು ಹ್ಯಾಂಗೋ ಬಿದ್ದಿತ್ತ, ಗಾಳಿಗೆ ಮೇಲಕ್ಕೆದ್ದಿತ್ತ. ನನಗೆ ಮುಳ್ಳಿದಿರೋ ಪದ್ರ ಮೊದಲು ಕೇಳಿಕೊಂಡಿದ್ದೆ, 2 ಪದ್ಯ ಓದಿ ಅಂತ ಅಷ್ಟೇ. ಈಗೇನೋ ಮಾತಾಡಿ ಅಂತ ಹೇಳ್ಬಿಟ್ರು ನನಗೆ. ಇನ್ನೊಂದನ್ನು ನಾನು ಸ್ವಲ್ಪ ಹೇಳ್ತೇನೆ. ಇದು ಕೂಡ ರೂಪಗಳಲ್ಲೇ ಇದೆ. ಕಾಮೂ ಇದೆ, ಪ್ರೇಮ ಇದೆಯಾ ಅಂದರೆ ಇದೆ. ವಾರಿ ನೋಟ ಅಂತ, ಹೊಳೆಯ ಮೇಲೆ ಆಗುತ್ತೆ ಇದು. ಹೊಳೆಯ ಮೇಲೆ ಹೆಣ್ಣು ಹೋಗ್ತಾ ಇದ್ದಾಳೆ ದಡದಲ್ಲಿ, ಹೊಳೆಯೊಳಗೆ ಗಂಡಿದೆಯಾ ಅಲ್ಲ. ಯಾವುದೇ ಹಳ್ಳಿಯ ಸಾಮಾನ್ಯ ಬದುಕಿನಲ್ಲಿ ನಡೆಯತಕ್ಕಂಥ ಘಟನೆಯೇ ಇದು. ಆದರೆ ಈ ಕವಿ ಅದನ್ನು ಹೇಳೋದು, ವಾರಿ ನೋಟ ಹಾರತಿತ್ತೋ ಹೊಳಿ ಮ್ಯಾಗ. ಓರೆ ನೋಟ, ವಾರಿ ನೋಟ ಹಾರತಿತ್ತೋ ಹೊಳಿ ಮ್ಯಾಗ. ಅತಿಥಿ ನೋಡ್ತಾ ಇದ್ದಾರೆ, ಇಲ್ಲಿ ಒಬ್ಬರದೇ ಇದು ಇಬ್ಬರನ್ನು ಕೂಡ ನೋಡ್ತಾ ಇದ್ದಾರೆ. ಹೊಸ ಹರೆ ಈಸುತ್ತಿತ್ತೋ ಹೊಳಿಯಾಗ. ಹೊಸ ಹರೆಯ ತುಂಬಿದ ಯೌವನ, ಆ ಯೌವನದಲ್ಲಿ ಆತ ಈಜ್ತಾ ಇದ್ದಾನೆ ನೀರಿನಲ್ಲಿ. ಈಜ್ತಾ ಇರೋದು ಒಬ್ಬ ಹುಡುಗ, ಇಲ್ಲಿ ನಿಂತದ್ದು ಹುಡುಗಿ. ಇವ್ರು ಹೇಳೋದೇನು, ವಾರಿ ನೋಟ ಹಾರತಿತ್ತೋ ಹೊಳಿ ಮ್ಯಾಗ,
ಹೊಸ ಹರೆ, ಆ ಹರೆಯೇ ಈಸುತ್ತಿತ್ತೋ ಹೊಳಿಯಾಗ. ಒಂದು ಬಳ್ಳಿ ಹೂ ಬಿಡಲಿತ್ತೋ ಹೊಳಿ ಮ್ಯಾಗ, ಹೊಳೆಯ ಮೇಲೆ ನದಿ ದಡದಲ್ಲಿ ಒಂದು ಬಳ್ಳಿ ಹೂ ಬಿಡ್ಲಿಕ್ಕಾಗಿದೆ, ಅವಳು ಆ ಸ್ಥಿತಿಗೆ ಬಂದೆ. ಗಾಳಿಯೊಂದು ಸುಳಿದಾಡ್ತಿತ್ತೋ ಹೊಳಿಯಾಗ, ಹೊಳೆಯಲ್ಲಿ ಒಂದು ಗಾಳಿ, ಆ ಗಾಳಿ ಬಂದು ಆ ಹೂವಿನ ಮೇಲಿನ ಪರಾಗವನ್ನು, ಪರಿಮಳವನ್ನು ಹೀರಿಕೊಳ್ಳುವಂಥದ್ದು. ಇಲ್ಲಿ ಕೂಡ ಅದು ರೂಪಕ್ಕೆ ಸೂಜಿಗಲ್ಲು ತಿರುಗುತ್ತಿತ್ತೋ ಹೊಳೆ ಮ್ಯಾಗ, ಅಯಸ್ಕಾಂತ ಅದು ತಿರುಗ್ತಾ ಇದೆ ಹೊಳೆ ಮೇಲೆ. ಅಯಸ್ಕಾಂತ ತಿರುಗಿದ್ರೆ ಏನಾಗುತ್ತೆ, ಸೂಜಿ ಎಂದು ತೇಲುತ್ತಿತ್ತೋ ಹೊಳೆಯಾಗ. ಇವ ಒಂದು ಸೂಜಿ ಅದರ ಕಡೆಗೆ ಆಕರ್ಷಿತನಾಗ್ತಾನೆ. ಸೆರಗು ಒಂದು ಅಲೆದಾಡುತ್ತಿತ್ತೋ ಹೊಳಿ ಮ್ಯಾಗ, ಒಂದು ಸೆರಗು ಅಲೆದಾಡ್ತಿತ್ತಂತೆ. ಬೆರಗು ಒಂದು ನಲಿದಾಡುತ್ತಿತ್ತೋ ಹೊಳೆಯಾಗ, ಹೊಳೆಯಲ್ಲಿ ಒಂದು ಬೆರಗು ನಲಿದಾಡ್ತಾ ಇದೆಯಂತೆ. ತುಂಬಿಯೊಂದು ಹಾಡುತ್ತಿತ್ತೋ ಹೊಳಿ ಮ್ಯಾಗ, ತಾವರಿಯೊಂದು ಬಾಯಿ ಬಿಡುತ್ತಿತ್ತೋ ಹೊಳೆಯಾಗ. ದುಂಬಿ ಒಂದು ಮೇಲೆ ಹಾಡ್ತಾ ಇದ್ರೆ ಇಲ್ಲಿ ತಾವರೆ ಬಾಯಿ ಬಿಡ್ತಾ ಇತ್ತಂತೆ, ಯಾವಾಗ ಬಂದು ನನ್ನ ಮೇಲೆ ಇದು ಬರ್ತದೆ ಅಂತ. ಇನ್ನು ಒಂದೇ ಒಂದು ಕವಿತೆಯನ್ನು ಓದಿ ನನ್ನ ಮಾತನ್ನು ಮುಗಿಸ್ತೀನಿ. ಅವರ ಅನಂತಮೂರ್ತಿರು ಹೇಳಿದ ಕಾಮಕ್ಕೂ ಒಂದು ಉದಾಹರಣೆ ಆಗ್ಬೋದು, ಹುಬ್ಬಳ್ಳಿಯವ ಅಂತ. ಇನ್ನೂ ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ಹುಬ್ಬಳ್ಳಿಯಿಂದ ಹೋಗ್ತಾ ಇದ್ರು, ಬೇಂದ್ರೆಯವರು ಹೋಗಿರ್ಬೋದು, ಅದು ಬೇರೆ ವಿಷಯ. ಅದು ಏನು ಹೇಳೋಕ್ಕಾಗುತ್ತೆ. ಇನ್ನೂ ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋಗವ. ಭಾರಿ ಜರದ ಭಾರಿ ರುಮಾಲ ಸುತ್ತಿಕೊಂಡವ, ಜರದ ರುಮಾಲನ್ನು ಸುತ್ತಕೊಂಡಿದ್ದಾನ. ತುಂಬ ಮೀಸಿ ತೀಡ್ಕೋತ ಹುಬ್ಬು ಹಾರ್ಸವ, ಡಾಕ್ಟರ್ ಜಮೀನ್ದಾರ ಜೋಡಿದಾರ. ತುಂಬ ಮೀಸಿ ತೀಡ್ಕೋತ ಹುಬ್ಬು ಹಾರ್ಸವ, ಮಾತು ಮಾತಿಗೆ ನಕ್ಕ ನಗಿಸಿ ಆಡಿಸಿ ಆಡವ. ಇದು ಆ 2 ಸಾಲಿಗಿಂತ ಮಾತು ಮಾತಿಗೆ ನಕ್ಕು ನಗಿಸಿ ಆಡಿಸಿ ಆಡವ. ಎಷ್ಟು ಅಂತರಂಗದ ಸಖನಾಗಿದ್ದ ಆಕೆಗೆ. ಏನೋ ಅಂದ್ರೆ ಏನೋ ಕಟ್ಟಿ ಹಾಡವ. ಅದಕ್ಕೆ ಕವಿ ಇದ್ರು ಇರ್ಬೋದು ಅಂತ. ಏನಾದರೂ ಹೇಳಿದರೆ ಇವನು ಅದನ್ನೊಂದು ಕವಿತೆಯಾಗಿ ಕಟ್ಟಿ ಹಾಡ್ತಾ ಇದ್ದ ಅಂತ. ತಾಳಿಮಣಿಗೆ ಬ್ಯಾಳಿಮಣಿ ನಿನಗೆ ಬೇಕೇನಂದವ, ಬಂಗಾರ ಹೊಡಿಲೆ ಭಂಡಾರನ ಬೆಳೆಸೇನಂದವ. ಪ್ರತಿಯೊಂದು ಪದಕ್ಕೂ ಅರ್ಥವನ್ನು ಹೇಳೋದು ತುಂಬ ವ್ಯಕ್ತಿನಿಷ್ಠವಾಗ್ತದೆ. ನನಗೆ ತೋರಿದ್ದನ್ನು ನಾನು ಹೇಳ್ತೇನೆ, ಅದು ಸತ್ಯ ಅಂತ ಆಗಬೇಕಾಗಿಲ್ಲ. ಆದರೆ ಮುಂದೆ ಬರುವ 2 ಸಾಲು, ಕಸವೆಯರ ಕಳೆದು ಬಸವೆಯರ ಬಿಟ್ಟು ದಾಟಿ ಬಂದಾವ. ಇವಳ ಹತ್ತಿರ ಬರಬೇಕಾದ್ರೆ ಕಸಬೇರು ಅಂದರೆ ಆ ಕಸುಬಿನವರು, ಕಸುಬು ಮಾಡುವವರು, ಆ ವೃತ್ತಿ ಮಾಡುವವರು. ಬಸವಿ ಬಿಡೋದು ಅಂತ ಕೇಳಿದಿಲ್ಲ, ಆ ಬಸವೆಯರು ಇವರನ್ನು ಬಿಟ್ಟು ದಾಟಿ ಬಂದಿದ್ದಾನೆ ನನ್ನ ಹತ್ತಿರ. ಜೋಗತಿಯರಿಗೆ ಮೂಗುತಿ ಅಂತ ನನಗಂದಾವ. ಜೋಗತಿಯರು ಈ ಬಸವಿ ಬಿಟ್ಟದ್ದು ಅದೇ ಥರ ಒಂದು ದೇವಿಗೆ ಅರ್ಥ ಮಾಡಿ, ಆ ಜೋಗತಿಯರಲ್ಲೆಲ್ಲ ಇವಳು ಶ್ರೇಷ್ಠ, ಅವಳು ಮೂಗುತಿ ಅಂತ ಹೇಳಿ ನನಗಂದಾವ. ಇನ್ನೂ ಯಾಕ ಇರು ಅಂದ್ರೆ ಬರ್ತೇನಂತ ಎದ್ದು ಹೊರಡವ. ಸ್ವಲ್ಪ ಹೊತ್ತು ಕೂತಿರು ಅಂದರೆ ಇಲ್ಲ ನಾನು ಹೋಗ್ಬೇಕು ಅಂತ ಹೊರಟ್ಬಿಡ್ತಾನಂತೆ. ಮಾರಿ ತೆಳಗ ಹಾಕಿತಂದರೆ ಇದ್ದ ಬಿಡವ. ಅವಾಗ ಹೊರಟೋಗ್ತಾನಲ್ಲ, ತಲೆ ಕೆಳಗೆ ಹಾಕಿದರೆ ಅವನು ಹೋಗೋದು ನಿಲ್ಲಿಸಿ ಅಲ್ಲೇ ಇರ್ತಾನಂತೆ. ಹಿಡಿಲೇ ರೊಕ್ಕ ತೆಗೆದು ಹಿಡಿ ಅನ್ನವ, ಖರೆ ಅಂತ ಕೈ ಮಾಡಿದರೆ ಹಿಡಿದೇ ಬಿಡವ. ತಗೋ ದುಡ್ಡು ಅಂತ ಆ ದುಡ್ಡು ಕೊಡ್ತಾ ಇದ್ದಾನಂತೆ. ಹೋದರೆ ತಗೊಳ್ಳಿಕ್ಕೆ ಆ ಕೈ ಇಟ್ಕೊಂಡು ಬಿಡ್ತಾ ಇದ್ದ ಅಂತೆ. ಈ ಸರಸ ಒಬ್ಬ ವೇಷಿ ಹತ್ರ ನಡೆಯೋದಲ್ಲ. ಚಹಾದ ಜೋಡಿ ಚೂಡಾರಂಗ, ವೆರಿ ಪ್ರಾಕ್ಟಿಕಲ್. ಚಹಾದ ಜೋಡಿ ಚೂಡಾರಂಗ ನೀ ನನಗಂದಾವ, ಚೌಡಿಯಲ್ಲ ನೀ ಚೂಡಾಮಣಿ ಅಂತ ರಮಿಸ ಬಂದಾವ. ಬೆರಳಿ ಗುಂಗುರ, ಮೂಗಿನಾಗ ಮೂಗು ಬಟ್ಟಿಟ್ಟಾವ, ಕಣ್ಣಿನಾಗಿನ ಗೊಂಬಿ ಹಾಂಗ ಎದೆಯಾಗಿ ನಟ್ಟಾವ. ಇನ್ನೂ ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ಹುಟ್ಟ ಯಾವ ನಗಿ ಕ್ಯಾರಿಗೆ ಮುಡಿಸಿಕೊಂಡಾವ. ಹುಟ್ಟಿನಿಂದಲೇ ಆತ ಮುಗುಳು ನಗುವ ವ್ಯಕ್ತಿ. ಹುಟ್ಟ ಯಾವ ನದಿ ಕ್ಯಾದಿಗಿ ನಗಿ ಕ್ಯಾದಿ, ನಗೆ ಎಂಬ ಕೇದಿಗೆ ಹೂ ಮುಡಿಸಿಕೊಂಡಾವ. ಕಂಡ ಹೆಣ್ಣವೇ ಪ್ರೀತಿ ವೀಳ್ಳೆ ಮಡಿಚಿಕೊಂಡಾವ. ವೀಳ್ಳೆ ಕೊಟ್ಟು ಜನ್ಮಕ್ಕೆ ಗೆಣೆಯಾಗಿ ಬರ್ತೇನಂದವ. ಜನ್ಮಕ್ಕೆ ಗೆಣೆಯಾಗಿ ಬರ್ತೇನಂದವ. ಏದಿ ಮ್ಯಾಗಿನ ಗೆಣತಿನ ಮಾಡಿ ಇಟ್ಟುಕೊಂಡವ. ಅವಳನ್ನು ಹೃದಯದಲ್ಲಿ ಇಟ್ಕೊಂಡಿದ್ದ, ಹೃದಯದ ಮೇಲೆ. ಬೇರೆ ಬೇರೆ ಇದ್ದಾರಲ್ಲಿ ಎಲ್ಲ ವೃತ್ತಿ ಬಾಂಧವರು. ಎಲ್ಲಿ ಮಲ್ಲಿ ಪಾರಿ ತಾರಿ ನೋಡಿದರೆ ನವ್ವ, ನಿಂಗಿ ಸಂಗಿ ಸಾವಂತ್ರಿ ಎಲ್ಲ ನನ್ನವ. ಸೆಂಟ್ರ್ ಹುಡುಗ ಸೆಟ್ಕೊಂಡು ಹೋದ ಅಂತ ನನ್ನ ಜೀವ ಹಾದಿ ಬೀದಿ ಹುಡುಕ್ತೈತ್ರೆ.
ಬಿಟ್ಟ ಎಲ್ಲ ಯಾವ ಹೆಸರಿಯಲ್ಲೂ ಎಲ್ಲ ಇಂಥದ್ದು ಕವಿತೆ ಓದುವ ಇದು ಕೂಡ ನನಗೆ ಕಳೆದು ಹೋಗಿದೆ, ಮತ್ತು ಓದ್ಬೋದು ಸಿಕ್ಕಾಗಿದೆ. ಸೊ ದಯವಿಟ್ಟು ಕ್ಷಮಿಸಿ, ನೀವು ಹೇಳಿದ ಕೆಲಸ ಮಾಡಿ. ಧನ್ಯವಾದಗಳು ಸರ್.